ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಗ ಬೇಗ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗ್ಬಿಡಿ, ಏನೋ ಸ್ಕೂಲಿಗೆ ಲೇಟ್ ಆಗುತ್ತೆ. ಮೊಸರಾಕ್ಲಾ? ಏನೇ ಈ ಉಪ್ಪಿಟ್ಟು ತಿಂದ್ರೆ ಬೆಳಿಗ್ಗೆ ಮೂಡ್ ಹಾಳಾಗೋಗುತ್ತೆ. ನೀವೊಂದು ಕೆಲಸ ಮಾಡ್ರಿ, ಹಿಂದಿನ ದಿನ ರಾತ್ರಿ ನನಗೊಂದು ಲಿಸ್ಟ್ ಹಾಕ್ಬಿಡಿ, ನಾಳೆ ಏನು ಮಾಡ್ಕೊಡ್ಬೇಕು ಅಂತ. ದೋಸೆಗೆ ಚಟ್ನಿ ಮಾಡಿದ್ರೆ ಇವತ್ತು ಪಲ್ಯ ಯಾಕೆ ಮಾಡಿಲ್ಲ ಅಂತೀರಾ, ಚಪಾತಿ ಮಾಡಿದ್ರೆ ಇವತ್ತು ಇಡ್ಲಿ ಮಾಡಬೇಕಿತ್ತು ಅಂತೀರಾ. ಒಂದು ದಿನನಾದರೂ ಏನಾದರೂ ಹೇಳ್ದೆ ತಿಂಡಿ ತಿನ್ನಕ್ಕಾಗದೇ ಇಲ್ವಾ ನಿಮಗೆ? ಓಹೋ, ಏನೇ ಉಪ್ಪಿಟ್ಟು ಯಾಕೆ ಮಾಡಿದ್ಯಾ ಅಂತ ಕೇಳಿದ್ರೆ ಹೊಡೆಯೋಕೆ ಬರ್ತಿಲ್ಲ. ಅಪ್ಪ, ಅಮ್ಮಂಗೆ ಉಪ್ಪಿಟ್ಟು ಮಾಡಕ್ಕೆ ನಾನೇ ಹೇಳಿದ್ದು, ಈ ವಾರದಲ್ಲಿ ಉಪ್ಪಿಟ್ಟೆ ಮಾಡಿಲ್ವಲ್ಲ ಅದಕ್ಕೆ. ಓಹೋ, ತಿನ್ನು ತಿನ್ನು ಬೇಗ. ಮಾವ ಬನ್ನಿ. ಏನ ಅಪ್ಪ ಮಾತ್ರ ಮೊಸರು ಕೊಡ್ತಿದ್ಯಾ, ನಮ್ಗೆ ಹಾಕಿರೋ ನಾವು ತಿನ್ನಲ್ಲ ಅಂತೀವ? ಅಯ್ಯೋ, ನೀವು ಯಾವಾಗಲೂ ಉಪ್ಪಿಟ್ಟಿಗೆ ಸಕ್ಕರೆ ಹಾಕೊಂಡು ತಾನೇ ತಿನ್ನೋದು, ಅದಕ್ಕೆ ಕೊಟ್ಟಿಲ್ಲ ನಿಮಗೆ. ಇವತ್ತು ಸಕ್ಕರೆ ಜೊತೆ ಮೊಸರು ತಿನ್ಬೇಕು ಅನಿಸಿದೆ. ಏನಿವಾಗ? ಆಯ್ತಪ್ಪ ವೀಣಾ, ಅವನು ಹೊರಗಡೆ ಕೆಲ್ಸಕ್ಕೆ ಹೋಗೋನು, ತುಂಬ ಸುತ್ತದಿರುತ್ತೆ, ತಗೋಪ್ಪ. ಮಾವ ಮಾವ ಇಲ್ಲಿದೆ ಮಾವ, ಇಷ್ಟೊಂದು ಮೊಸರು ಇನ್ನೊಂದು ಬೌಲಲ್ಲಿ ಹಾಕ್ಕೊಡ್ತೀನಿ, ನೀವು ಯಾಕೆ ಕೊಡಬೇಕು ಹೇಳಿ? ಏನ್ರಿ ನೀವು ಒಂದು ಸ್ವಲ್ಪ ಮೊಸರು ಕೊಡೆ ಅಂದ್ರೆ ಆಗಲ್ವಾ, ಅದಕ್ಕೆ ಇಷ್ಟೊಂದು ಮಾತಾಡ್ಬೇಕಾ? ನೀನು ಅವಾಗಲೇ ಉಪ್ಪಿಟ್ಟು ಜೊತೆ ಮೊಸರು ಕೊಟ್ಟಿದ್ರೆ ನಾನು ತೆಪ್ಪಕ್ಕೆ ತಿಂತಿರ್ಲಿಲ್ವಾ? ಇಷ್ಟೆಲ್ಲ ಮಾತಾಡ್ತಿದ್ದ. ಇಷ್ಟು ವರ್ಷ ಸಂಸಾರ ಮಾಡಿದ್ಯಾ ನನ್ನ ಜೊತೆ, ನನಗೇನು ಬೇಕು ಏನು ಬೇಡ ನಿನಗೆ ಅರ್ಥ ಆಗಲ್ವಾ? ಸಂತು, ವೀಣಾ ಬೇಕು ಅಂತ ಹಾಗೆ ಮಾಡಲಿಲ್ಲಪ್ಪ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹಿಂಗೆ ಕೋಪ ಮಾಡ್ಕೋಬಾರ್ದು, ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಂತಿರೋದಕ್ಕೆ ಹೀಗಿರೋದು ಜೀವನ. ಮಾವ ಏನಾಯ್ತು? ಏನಿಲ್ಲಮ್ಮ, ಅದು ಆ ಪೇಪರ್ ಓದ್ತಾ ರೂಮಲ್ಲಿ ನಾನು ತಿಂತೀನಿ. ಮಾವ ಪೇಪರ್ ಇಲ್ಲೇ ತಂದ್ಕೊಡ್ತೀನಿ. ಇಲ್ಲ ಪರವಾಗಿಲ್ಲಮ್ಮ. ಮಾವ ಯಾಕೆ ಮಾವ? ರೀ, ನಿಮ್ಗೆ ಯಾರ ಮುಂದೆ ಹೇಗೆ ಮಾತಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ ಅಲ್ಲ. ಮಾವನ ಮುಂದೆ ಹೀಗ ಮಾತಾಡೋದು. ಇಷ್ಟಕ್ಕೂ ಅವ್ರೇನು ಬಿಟ್ಟು ಕೂತ್ಕೊಂಡು ತಿಂತಾ ಇಲ್ಲ ರೀ, ದುಡ್ಡು ತಂದೆ ತಿಂತಾ ಇದ್ದಾರೆ. ಅವ್ರು ದುಡಿಯೋ ಕಾಲದಲ್ಲಿ ಅವ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿದ್ದಕ್ಕೆ ನೀವು ಇವಾಗ ಹೀಗೆ ಕೂತ್ಕೊಂಡು ಹೊಟ್ಟೆ ತುಂಬ ತಿಂತಿರೋದು, ಅರ್ಥ ಮಾಡ್ಕೊಳ್ಳಿ. ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ಇತ್ತೀಚೆಗೆ ಭಾಳ ಮಾತಾಡೋದು ಕಲ್ತಿದ್ಯಾ ನೀನು. ಈ ಮನೆಯಲ್ಲಿ ದುಡಿದು ತಿನ್ನೋರಕ್ಕಿಂತ ಕೂತ್ಕೊಂಡು ತಿನ್ನೋರಿಗೆ ಬೆಲೆ ಜಾಸ್ತಿ. ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ, ನಾನು ನೋಡ್ತೀನಿ. ಮನೆಯಲ್ಲಿ ನೆಮ್ಮದಿನ ಇದ್ದವರಾಗಿದೆ. ನನ್ನ ಬದುಕು ಇಷ್ಟು ಬೇಗ ಈ ರೀತಿ ಬದಲಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನಿಂದ ಯಾರ ನೆಮ್ಮದಿನೂ ಹಾಳಾಗೋದು ಬೇಡಪ್ಪ, ಬೇಡ. ಪರಿಸ್ಥಿತಿಗೆ ಹೊಂದ್ಕೊಳ್ಳೋದನ್ನು ಕಲಿಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.